ಸ್ಟೋನಿ ಬ್ರೂಕ್ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಈ ರೆಸ್ಟೋ ಬಾರಿಗೂ ಈ ಕೊಲೆಗೂ ಲಿಂಕ್ ಇದೆ. ಇದೇ ರೆಸ್ಟೋ ಬಾರ್ನಲ್ಲಿ ಕೊಲೆಗೂ ಮುನ್ನ ಕೊಲೆಯ ನಂತರ ಡೆವಿಲ್ ಗ್ಯಾಂಗ್ ಬಿಂದಾಸ್ ಪಾರ್ಟಿ ಮಾಡಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಚಾರ್ಜ್ ಶೀಟ್ನಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ನಡೆದಂಥ ಆ ಘಟನೆಯ ಬಗ್ಗೆ ಎಲ್ಲ ವಿಚಾರವನ್ನು ಪೊಲೀಸರು ಉಲ್ಲೇಖಿಸಿದ್ದಾರೆ. ಜೊತೆಗೆ ಹತ್ಯೆಯ ದಿನ ಹೇಗೆ ಪಾರ್ಟಿ ನಡೆದಿತ್ತು ಅದೇ ರೀತಿ ಸೀನ್ ಕೂಡ ಪೊಲೀಸರು ಮರು ಸೃಷ್ಟಿ ಮಾಡಿದ್ದಾರೆ. ಸ್ಟೋನಿ ಬ್ರೂಕ್ ಅಂದಾಕ್ಷಣ ಭಾರತದ ಮೊದಲ ಸ್ಟೀಮ್ ರೆಸ್ಟೋರೆಂಟ್ ಅಂತ ಎಲ್ಲರ ಗಮನಕ್ಕೆ ಬರ್ತಾ ಇತ್ತು. ಆದ್ರೆ ಈಗ ಸ್ಟೋನಿ ಬ್ರೂಕ್ ಅಂದ್ರೆ ಆ ಕರಾಳ ದಿನ ಡೆವಿಲ್ ಗ್ಯಾಂಗ್ನ ಅಟ್ಟಹಾಸ ನೆನಪಾಗ್ತಾ ಇದೆ. ರೇಣುಕಾಸ್ವಾಮಿ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೆ ಇಲ್ಲಿ ದಾಸನ ಪಟಾಲಂ ಗುಂಡು ತುಂಡಿನ ಪಾರ್ಟಿಯಲ್ಲಿ ಪುಳಕಿತವಾಗಿತ್ತು. ಅಲ್ಲಿ ಘನಘೋರ ಪೆಟ್ಟು ತಿಂದ ರೇಣುಕಾ ಅರೆ ಜೀವವಾಗಿದ್ರೆ ಇಲ್ಲಿ ದರ್ಶನ್ ಗ್ಯಾಂಗ್ ಕುಡಿದ ಮತ್ತಿನಲ್ಲಿ ಅರೆ ಪ್ರಜ್ಞೆಗೆ ಜಾರಿತ್ತು. ಹತ್ಯೆ ದಿನ ಸ್ಟೋನಿ ಬ್ರೂಕ್ನಲ್ಲಿ ಡೆವಿಲ್ ಗ್ಯಾಂಗ್ ಪಾರ್ಟಿ, ಡಿವಾಸ್ ಸಫಾರಿಯಲ್ಲಿ ಮೋಜು ಮಸ್ತಿಯ ಮರು ಸೃಷ್ಟಿ. ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನ ಪಾತ್ರವನ್ನು ಉಲ್ಲೇಖಿಸಿದ್ದಾರೆ. 10ನೇ ಆರೋಪಿ ವಿನಯ್ ಒಡೆತನದ ಈ ರೆಸ್ಟೋ ಬಾರ್ನಲ್ಲಿ ಪಾರ್ಟಿ ನಡೆದಿತ್ತು. ಜೂನ್ 8ರಂದು ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಹಾಗೂ ನಂತರ ಮಸ್ತ್ ಪಾರ್ಟಿಯನ್ನ ಮಾಡಲಾಗಿತ್ತು ಅನ್ನೋದು ಚಾರ್ಜ್ ಶೀಟ್ನಿಂದ ದೃಢಪಟ್ಟಿದೆ. ಈ ಪಾರ್ಟಿಯಲ್ಲಿ ದಾಸನ ಆಪ್ತರೆಲ್ಲ ಭಾಗಿಯಾಗಿ ಗುಂಡು ತುಂಡನ್ನ ತಿಂದು ತೇಗಿದ್ರು ಅನ್ನೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಅಂಡ್ ಗ್ಯಾಂಗ್ ಭರ್ಜರಿ ಪಾರ್ಟಿಯನ್ನ ಮಾಡಿತ್ತು. ಆರೋಪಿ ದರ್ಶನ್, ವಿನಯ್, ನಾಗರಾಜ್, ಪ್ರದೋಷ್ ಜೊತೆಗೆ ಸ್ನೇಹಿತ ಚಿಕ್ಕಣ್ಣ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನೋದು ಚಾರ್ಜ್ ಶೀಟ್ನಿಂದ ದೃಢಪಟ್ಟಿದೆ. ಆವತ್ತು ನಡೆದಿದ್ದೇನು ಅನ್ನೋದನ್ನ ಪೊಲೀಸರು ಮರುಸೃಷ್ಟಿ ಮಾಡಿದ್ದು, ಆವತ್ತು ಎಲ್ಲೆಲ್ಲಿ ಆರೋಪಿಗಳು ಕೂತಿದ್ರೋ ಅದೇ ಸೀಟ್ಗಳಲ್ಲಿ ಕೂರಿಸಿ ಫೋಟೋ ಕ್ಯಾಪ್ಚರ್ ಮಾಡಿದ್ದಾರೆ. ಹೀಗೆ ಸ್ಟೋನಿ ಬ್ರೂಕ್ನಲ್ಲಿ ಡೆವಿಲ್ ಗ್ಯಾಂಗ್ ಚಿತ್ತಾಗಿ ಕೂತಿದ್ದಾಗ ಆ ಕಡೆ ರೇಣುಕಾಸ್ವಾಮಿಯನ್ನ ಪಟ್ಟಣಗಿರಿಯ ಶೆಡ್ಗೆ ಕರ್ಕೊಂಡು ಬರಲಾಗಿತ್ತು. ರೇಣುಕಾಸ್ವಾಮಿಯ ಬಟ್ಟೆ ಬಿಚ್ಚಿಸಿ ಕೂಡ್ ಹಾಕಲಾಗಿತ್ತು. ಅಷ್ಟೇ ಅಲ್ಲ, ಶೆಡ್ನಲ್ಲಿದ್ದ ದರ್ಶನ್ ಗ್ಯಾಂಗ್ನ ಇತರೆ ಸದಸ್ಯರು ಆತನ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿದ್ರು. ಬಳಿಕ ರೇಣುಕಾನ ಫೋಟೋ ತೆಗೆದು ವಿನಯ್ಗೆ ಕಳುಹಿಸಿಕೊಟ್ಟಿದ್ರು. ಆ ಫೋಟೋನ ವಿನಯ್ ದರ್ಶನ್ಗೆ ತೋರಿಸಿದ್ದ. ಫೋಟೋ ನೋಡ್ತಾ ಇದ್ದಂತೆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ ದಾಸ ರೇಣುಕಾಸ್ವಾಮಿ ಫೋಟೋ ನೋಡ್ತಾ ಇದ್ದ ಹಾಗೆ ದಾಸನ ಪಿತ್ತ ನೆತ್ತಿಗೇರಿತ್ತು. ದಾಸ ದುರ್ಯೋಧನಂತೆ ಬುಸುಗುಡ್ತಾ ಪಟ್ಟಣಗೆರೆಯ ಶೆಡ್ಗೆ ಬಂದಿದ್ದ. ಆತನ ಜೊತೆ ವಿನಯ್, ಪ್ರದೋಷ್ ಕೂಡ ಶೆಡ್ಗೆ ಬಂದಿದ್ರು. ಹೀಗೆ ಬಂದವರೇ ಸಣಕಲು ದೇಹದ ರೇಣುಕಾಸ್ವಾಮಿ ಮೇಲೆ ಮತ್ತೆ ಕ್ರೂರ ವ್ಯಾಘ್ರಗಳಂತೆ ಎರಗಿದ್ರು. ಮೊದಲೇ ಶೆಡ್ನಲ್ಲಿ ಇದ್ದವರಿಂದ ಏಟು ತಿಂದು ಮಲಗಿದ್ದ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಮತ್ತು ಪಟಾಲಂ ಭೀಕರವಾಗಿ ಹಲ್ಲೆ ಮಾಡಿತ್ತು. ಅಷ್ಟರಲ್ಲಿ ಪವಿತ್ರ ಗೌಡನೂ ಕೂಡ ಅಲ್ಲಿ ಕರ್ಕೊಂಡು ಬರಲಾಗಿತ್ತು. ಆಕೆಯೂ ಕೂಡ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ಲು. ಬಳಿಕ ರೇಣುಕಾನಿಂದ ಪವಿತ್ರ ಗೌಡಗೆ ಕ್ಷಮೆಯನ್ನೂ ಕೇಳಿಸಲಾಗಿತ್ತು. ರೇಣುಕಾಸ್ವಾಮಿಗೆ ಹಿಂಸಿಸಿ ಮತ್ತೆ ಡಿ ಗ್ಯಾಂಗ್ ಪಾರ್ಟಿ. ರೇಣುಕಾಸ್ವಾಮಿ ದೇಹದ ಇಂಚಿಂಚನ್ನು ಹಿಂಸಿಸಿದ್ದ ಡೆವಿಲ್ ಗ್ಯಾಂಗ್ ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ಗೆ ಬಂದು ಪಾರ್ಟಿ ಮುಂದುವರೆಸಿತ್ತು. ರಕ್ತದ ಕಲೆಗಳು ಅಂಟಿದ್ದ ಕೈನಲ್ಲೇ ಗುಂಡು ತುಂಡು ತಿಂದು ತೇಗಿ ತೇಲಾಡಿತ್ತು. ಅಷ್ಟರಲ್ಲಿ ಬಂದಂಥ ಮತ್ತೊಂದು ಫೋಟೋ ಡೆವಿಲ್ ಗ್ಯಾಂಗ್ನ ಶೇಕ್ ಮಾಡಿತ್ತು. 10ನೇ ಆರೋಪಿ ವಿನಯ್ ಮೊಬೈಲ್ಗೆ ಶೆಡ್ನ ಕೆಲಸಗಾರನಿಂದ ಫೋನ್ ಬಂದಿರುತ್ತೆ. ರೇಣುಕಾಸ್ವಾಮಿ ಸತ್ ಹೋಗಿರುವುದಾಗಿ ಶೆಡ್ನ ಕೆಲಸಗಾರ ಹೇಳಿರ್ತಾನೆ. ಆಗ ವಿನಯ್ ಆತನ ಫೋಟೋ ತೆಗೆದು ಕಳಿಸು ಅಂತ ಹೇಳಿರ್ತಾನೆ. ಆಗ ಶೆಡ್ನಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ಫೋಟೋನ ಕೆಲಸಗಾರ ಕಳುಹಿಸಿದ್ದ. ಈ ಫೋಟೋಗಳನ್ನ ನೋಡಿದ ಮೇಲೆ ಡಿ ಗ್ಯಾಂಗ್ ಮತ್ತೆ ಶೆಡ್ಗೆ ದೌಡಾಯಿಸಿತ್ತು. ಹೀಗೆ ಶೆಡ್ಗೆ ಹೋಗೋಕೆ ಬರೋಕೆ ದರ್ಶನ್ ಕಪ್ಪು ಬಣ್ಣದ ಸ್ಕಾರ್ಪಿಯೋನ ಬಳಸಿರೋದು ಚಾರ್ಜ್ ಶೀಟ್ ನಲ್ಲಿ ಗೊತ್ತಾಗಿದೆ.
ಇದೀಗ ವಿನಯ್ ಮೊಬೈಲ್ಗೆ ಬಂದಿದ್ದ ರೇಣುಕಾ ಸ್ವಾಮಿಯ ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿಸಿದ್ದಾರೆ. ಈ ಫೋಟೋಗಳು ಡೆವಿಲ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ತಂದಿಡೋದ್ರಲ್ಲಿ ಸಂಶಯನೇ ಇಲ್ಲ. ಪ್ರಜ್ವಲ್ ಜೊತೆ ಅಂಕಿತಾ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.